ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು ಶಿವ ಇದ್ದಾರೆ, ಎರಡನೇದು ಮಹೇಶ್ವರ ಇದ್ದಾರೆ, ಮೂರನೇದು ಚಿಂತಾಮಣಿ ಕಾಳಿ ಇದ್ದಾರೆ. ಸೊ ವೀಕ್ಲಿ ರೀಡಿಂಗ್ ನೋಡೋಣ. ಬೇಕು ಅಂದ್ರೆ ಮೂರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಮಸ್ತೆ. ಬನ್ನಿ, ಯಾರು ಮೊದಲನೇದು ಆಯ್ಕೆ ಮಾಡಿದೀರಾ? ಸೊ ಲೈಫ್ ಈಸ್ ಯುವರ್ ಟೀಚರ್, ಲರ್ನ್ ಅಂಡ್ ಸೀಕ್ ಬೆಟರ್ಮೆಂಟ್ ಅಂತ ಇದೆ. ಸೊ ಜೀವನ ಅನ್ನುವಂಥ ಒಂದು ಶಾಲೆ, ಬದುಕು ಅನ್ನುವಂಥ ಪಾಠಗಳು ದಿನನಿತ್ಯ ಏನೇನು ಬರುತ್ತೆ ಅದನ್ನ ಸರಿಯಾದ ರೀತಿಲಿ ಕಲ್ತ್ಕೊಂಡು ನಿಮ್ಮ ಲೈಫನ್ನ ಬೆಟರ್ ಮಾಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಒಳ್ಳೇದಾಗತ್ತೆ. ಸೊ ಎಸ್, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ, ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಹೆಣ್ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಲವ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹುಣ್ಣಿಮೆ ನಿಮ್ ಲೈಫ್ ಅಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ತರುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ. ತಾಯಿ ಸ್ಥಾನದಲ್ಲಿರೋರು ಯಾರೋ ಸ್ವಲ್ಪ ನಿಮ್ಮಿಂದ ದೂರ ಆಗ್ತಾರೆ, ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಎಂಡ್ ಆಗತ್ತೆ, ಇನ್ ಮುಂದೆ ಯಾವುದು ಸೀಕ್ರೆಟ್ ಆಗಿ ಉಳಿಯೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ನ್ಯಾಯ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಬೆನ್ನಿಗೆ ಯಾರು ಚೂರಿ ಹಾಕಿದ್ರು ಅನ್ನುವಂಥದ್ದು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಸತ್ಯಾಸತ್ಯತೆಗಳು ಏನು ಅನ್ನೋದನ್ನ ನೀವು ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ನ್ಯೂ ಬಿಗಿನಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬಿಸ್ನೆಸ್ ವಿಚಾರಕ್ಕೆ ನಿಮ್ಗೆ ಅಮೌಂಟ್ ಬಂದಿಲ್ಲ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ಸೊ ಅದೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮೋಸ ಮಾಡಿದರೆ, ಸಾಕಷ್ಟು ದ್ರೋಹ ಮಾಡಿದರೆ, ಸಾಕಷ್ಟು ಸಿಚುವೇಶನ್ ನ ನಿಮ್ಮ ವಿರುದ್ಧವಾಗಿ ಬಳಸ್ಕೊಂಡಿದ್ದಾರೆ. ಸೊ ಎಲ್ಲದಕ್ಕೂ ಒಂದು ಸರಿಯಾದ ಎಂಡಿಂಗ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಮೂವ್ ಆನ್ ಟೈಮ್ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಸೊ ಎಸ್, ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಸಾಕಷ್ಟು ಕೋಪ ಇದೆ, ಸಾಕಷ್ಟು ನೆಗೆಟಿವಿಟಿ ಇದೆ. ಸೊ ಈ ಎಲ್ಲ ನೆಗೆಟಿವಿಟಿಯಿಂದ, ಕೋಪದಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ಒಂದು ಅನ್ಹೆಲ್ದಿ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನೀವೆಷ್ಟೇ ನಿಮ್ ಲೈಫ್ ಅಲ್ಲಿ ಮೂವ್ ಆನ್ ಮಾಡ್ಬೇಕು, ಮುಂದುವರಿಬೇಕು ಅಂತ ಅನ್ಕೊಂಡು ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿ ನಿಮ್ಮನ್ನ ತೊಂದರೆಗೆ ಈಡ್ ಮಾಡುತ್ತೆ. ಜೊತೆಗೆ ಒಂದಷ್ಟು ತೊಂದರೆ ಮಾಡುವಂತ ಜನಗಳು ನಿಮ್ಗೆ ಈ ವಾರ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ದುಡ್ಡಿನ ಸಲಹೆ ಕೂಡ ಸಿಗುವಂತ ಸಾಧ್ಯತೆ ಇದೆ. ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ. ಸೊ ಒಂದು ಪೀಸ್ ಆಫ್ ಮೈಂಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಏಸಸ್ ಎನರ್ಜಿ ಇಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರುತ್ತೆ. ಅಲ್ಲಿ ಫೂಲ್ ಆಗ್ಲಿ, ಏಸ್ ಆಫ್ ಕಪ್ ಆಗ್ಲಿ, ಏಸ್ ಆಫ್ ಸೋರ್ಟ್ಸ್ ಆಗ್ಲಿ, ಏಸ್ ಆಫ್ ವಾಂಡ್ ಆಗ್ಲಿ, ಸೊ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆ ಕನಸುಗಳು ಏನಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ ಯಾರು ತೊಂದರೆನ ಮಾಡ್ತಾ ಇದ್ರು, ನಿಮ್ಮ ಕೆರಿಯರ್ ವಿಚಾರಕ್ಕೆ ಯಾರು ತೊಂದರೆನ ಮಾಡ್ತಾ ಇದ್ರು, ನಿಮ್ಗೆ ಆರೋಗ್ಯದ ವಿಚಾರದಲ್ಲಿ ಯಾರು ತೊಂದರೆನ ಮಾಡ್ತಿದ್ರು, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ ಜೀವನಕ್ಕೆ ನ್ಯಾಯ ಸಿಗದೆ ಇರೋ ಹಾಗೆ ಯಾರು ತೊಂದರೆನ ಕೊಟ್ರು, ಇದೆಲ್ಲಾನು ಕೂಡ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಒಂದು ನ್ಯೂ ಬಿಗಿನಿಂಗ್ ಮಾಡ್ತೀರಾ, ಫೈನಾನ್ಷಿಯಲಿ ಸಕ್ಸಸ್ ಇದೆ, ಕೆರಿಯರ್ ವಿಚಾರದಲ್ಲಿ ಸಕ್ಸಸ್ ಇದೆ, ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಹೊಸ ಔಷಧಿ ಸಿಗುವಂತ ಸಾಧ್ಯತೆ ಇದೆ. ಸೊ ಮ್ಯಾರೇಜ್ ಪ್ರಪೋಸಲ್, ಲವ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ವಿತಿನ್ 1 ಮಂತ್ ಅಲ್ಲಿ ಸಾಕಷ್ಟು ಕ್ಲಾರಿಟಿಯೊಂದಿಗೆ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ ಜೀವನದಲ್ಲಿ ಯಾರು ನಿಮ್ಮನ್ನ ಒಂದು ಭ್ರಮೆಗೆ ಒಳಪಡಿಸಿದ್ರು, ಆ ಭ್ರಮೆಯಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಹುಷಾರಾಗಿರ್ಲಿ, ಸೀಕ್ರೆಟ್ ಆಗಿರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಬೊಗಳೋ ನಾಯಿಗಳ ಬಾಯಿ ಮುಚ್ಚಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಆಪರೇಷನ್ ಇಲ್ದಿರಾನೆ ಕಾಯಿಲೆ ವಾಸಿ ಆಗತ್ತೆ, ಮೆಂಟಲ್ ಕ್ಲಾರಿಟಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಅಧಿಕಾರ ಕಳ್ಕೊಳ್ಳುವಂತ ಅಥವಾ ರಾಜ್ಯನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ.
ಆ ಸುದ್ದಿನ ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರುವಂತ ವಾರ ಇದು ಅನ್ನುವಂಥದ್ದು. ಜೊತೆಗೆ ನೀವು ಒಂಟಿ ಅಲ್ಲ, ನಿಮ್ ಕೈಲಿ ಸಾಕಷ್ಟು ಬದಲಾವಣೆಗಳು ಮಾಡೋದಕ್ಕೆ ಸಾಧ್ಯ ಇದೆ. ಸೊ ನೀವೊಬ್ರೇ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನೀವು ಇನ್ನೊಬ್ರು ಬರ್ಲಿ ನನ್ ಜೊತೆಗೆ, ಅವ್ರು ಯಾರಾದ್ರೂ ಬಂದು ನಂಗೆ ಸಹಾಯ ಮಾಡ್ಲಿ, ನಾನು ಇನ್ನೊಬ್ರ ಜೊತೆ ಸೇರ್ಸ್ಕೊಂಡ್ ಮಾಡ್ತೀನಿ, ಅವ್ರ ಜೊತೆ ಇವ್ರ ಜೊತೆ ಇದೆಲ್ಲ ಬಿಟ್ಟಾಕ್ಬಿಡಿ. ನಿಮ್ಮ ಒಂದು ವಿದ್ಯೆ ಇರ್ಬೋದು, ಸಂಪತ್ತು ಇರ್ಬೋದು, ಎಲ್ಲವೂ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸದ್ಯಕ್ಕೆ ಡಿವೈನ್ ನಿಮ್ ಜೊತೆ ಇದೆ. ಯಾವುದೇ ಕಾರಣಕ್ಕೂ ಒಂಟಿ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಏರ್ ಎಲಿಮೆಂಟೆಡ್ ಮತ್ತೆ ವಾಟರ್ ಎಲಿಮೆಂಟೆಡ್ ಕೂಡ ಇಂಪಾರ್ಟೆಂಟ್ ಆಗಿ ಇದೆ. ಸೊ ಕಾರ್ಡಿನಲ್ 3 ಕಾರ್ಡ್ ಇದೆ ಇಲ್ಲಿ. ಸೊ ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ಏರ್ ಸೈನ್ ಅನ್ನ ನಿಮ್ಗೆ ಕಮ್ಯುನಿಕೇಟ್ ಸರಿಯಾಗಿ ಮಾಡ್ಕೊಳ್ಳಿ, ಒಂದಷ್ಟು ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. ಜೊತೆಗೆ ಟೆಲಿವಿಷನ್, ನ್ಯೂಸ್, ಕಮ್ಯುನಿಕೇಶನ್, ರೈಟಿಂಗ್ ಇದರಲ್ಲಿ ನಿಮ್ಗೆ ಹೆಚ್ಚಿನ ಒಂದಷ್ಟು ಬದಲಾವಣೆಗಳನ್ನ ನೀವು ನೋಡ್ಬೋದು. ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಒಂದು ಯಶಸ್ಸನ್ನ ತರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪರ್ಫೆಕ್ಟ್ ಆಗಿ ಸೆಲ್ಫಿನೋ ಸಮಥಿಂಗ್ ಏನೋ ಸೋಷಿಯಲ್ ಮೀಡಿಯಲ್ಲಿ ತೆಗ್ದಿರ್ತೀರಾ, ಅದಕ್ಕೂ ಕೂಡ ನಿಮ್ಗೆ ಒಂದು ಅವಾರ್ಡ್ ಕೂಡ ಬರುತ್ತೆ. ನೀವು ಏನೋ ಒಂದು ಫೋಟೋ ಪಿಕ್ ಮಾಡಿರ್ತೀರಾ, ಅದಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ಇವರೇನಿದ್ದಾರೆ ವಾಟರ್ ಸೈನ್ ಅವರು, ಇವರಿಗೆ ಒಂದು ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಆಗ್ಲೇ ಹೇಳಿದ್ದೀನಿ, ಒಂದು ರಿಲೇಶನ್ಶಿಪ್ ನಿಮ್ಗೆ ಅನ್ಹೆಲ್ದಿ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದ್ ರೀತಿ ದುಷ್ಟರನ್ನ ತುಳಿದು ಮುಂದುವರಿತೀರಾ ಅನ್ನುವಂಥದ್ದು. ಸ್ವಲ್ಪ ಹುಷಾರಾಗಿರಿ, ನೀವೆಲ್ಲಿ ಕಾಲಿಟ್ಟಿದ್ದೀರೋ ಅಲ್ಲಿ ಕೆಳಗಡೆ ನೆಲ ಬಾಂಬ್ಗಳು ಸ್ಫೋಟ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸ್ವಲ್ಪ ಹೀಲಿಂಗ್ ಕಡೆ ಗಮನನ ಕೊಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಪಂಚನ ಉಳಿಸೋದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏರಿಸ್, ಕ್ಯಾನ್ಸರು, ಲಿಬ್ರಾ, ಕ್ಯಾಪ್ರಿಕಾನ್ ಇವರೆಲ್ಲರೂ ಒಂದಷ್ಟು ಲೀಡರ್ಶಿಪ್, ಒಂದಷ್ಟು ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ನ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಕ್ಯಾಪ್ರಿಕನ್ ಅವರಿಗೆ ಒಂದಷ್ಟು ಎಂಡ್ ಆಫ್ ಸೈಕಲ್ ಆಗಿ, ಅಂದ್ರೆ ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಎಲ್ಲ ರಾಶಿಗಳು ಇದೆ. ಟ್ಯಾರೋಸ್, ಲಿಯೋ, ಸ್ಕಾರ್ಪಿಯೋ ಏನಿದೆ, ಅಕ್ವೇರಿಯಸ್, ಸೊ ಇದೆಲ್ಲವೂ ಕೂಡ ಒಂದಷ್ಟು ಡಿಪೆಂಡೆಂಟ್ ಆಗಿ ಇದ್ದೀರಾ. ಸ್ವಲ್ಪ ಸ್ಟ್ರಾಂಗ್ ಪ್ರೆಸೆಂಟ್ ಮೂಮೆಂಟ್ ಗೆ ಬನ್ನಿ. ಒಂದಷ್ಟನ್ನ ಮರ್ತ್ ಬಿಡಿ, ತುಂಬಾ ಮನ್ಸಲ್ಲಿ ಎಲ್ಲಾನು ಇಟ್ಕೊಂಡು ಇದ್ ಮಾಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಮಿಸ್ಟೇಕ್ ಮಾಡಿದೀರಾ, ತಪ್ಪು ಮಾಡಿದೀರಾ, ಸೊ ಆ ತಪ್ಪನ್ನ ತಿದ್ಕೊಂಡು ಮುಂದುವರಿ. ಸೊ ನೋ ನೀಡ್ ಟು ವರಿ ಅಂತ ಇದೆ. ಸೊ ಚಿಂತೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ಸೊ ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದೆಲ್ಲ ಆಗತ್ತೆ. ಸೊ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ರಶ್ನೆಗೆ ಎಸ್ ಅಂತ ಕೂಡ ಇಲ್ಲಿ ಉತ್ತರ ಇದೆ. ಜೊತೆಗೆ 12-12 ಸಕ್ಸಸ್ ಅನ್ನ ಹೇಳ್ತಾ ಇದೆ. ಸೊ 15-15 ಡಿವೈನ್ ಇಂಟರ್ಫಿಯರ್ ಕೂಡ ಹೇಳ್ತಾ ಇದೆ. ಡಿವೈನ್ ಇಲ್ಲಿ ಹೆಚ್ಚಿನ ಒಂದು ಒಳಗೆ ಇರುತ್ತೆ ಅನ್ನುವಂಥದ್ದು. ಡಿವೈನ್ ಮಾರ್ಗದರ್ಶನ ಇಂಪಾರ್ಟೆಂಟ್ ಅಂತ. ಇನ್ನು 20ರಿಂದ 29 ದಿನಗಳ ಒಳಗೆ ನೀವು ಅನ್ಕೊಂಡಿರೋದು ಆಗುತ್ತೆ. ಸೊ ಕೆಲವ್ರಿಗೆ ಇನ್ನ ಬೇಗ ಆಗ್ಬಹುದು, ಇನ್ ಕೆಲವ್ರಿಗೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗ್ಬಹುದು ನೀವು ಅನ್ಕೊಂಡಿರುವಂತ ವಿಚಾರಗಳು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ವಿ ಲೆಟರ್, ಓ ಲೆಟರ್, ಎಸ್ ಲೆಟರ್, ಎಫ್ ಲೆಟರ್, ಕೆ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ವಾಯ್ಸನ್ನ ರೈಸ್ ಮಾಡಿ. ಸಾಫ್ಟ್ ಆಗಿದ್ದಷ್ಟು ಜನ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಫೇಕ್ ನ್ಯೂಸ್ ಅನ್ನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ VOSFK ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಸಿಗ್ತೀನಿ ಮುಂದಿನ ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಮಹೇಶ್ವರ. ಬ್ಲೆಸ್ಸಿಂಗ್ಸ್ ಆಫ್ ಪೀಸ್ ಅಂಡ್ ಬಗಲಾಮುಖಿ ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ವಿಕ್ಟರಿ ಥ್ರೂ ಸ್ಪೀಚ್ ಅಂತ ಇದೆ. ಸೊ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ ಬಗಲಾಮುಖಿ ದೇವಿಯ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ.
ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಈ ವೀಕ್ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಬೇಡದಿರೋ ಅಂತ ಜವಾಬ್ದಾರಿಗಳನ್ನ ನಿಮ್ ಮೇಲೆ ವಹಿಸ್ಕೊಂಬೇಡಿ. ನಿಮ್ಗೆಲ್ಲ ಕೆಲಸ ಗೊತ್ತು, ನಿಮ್ಗೆಲ್ಲ ಮಾಡಕ್ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಯಾರು ಏನ್ಮೇ ಮಾಡಿದ್ರು ನಿಮ್ ಮೇಲೆ ಎಲ್ಲಾನು ಕೂಡ ಆಮ್, ಎಲ್ರು ಕೆಲಸ ನಾನೇ ಮಾಡ್ತೀನಿ, ಎಲ್ಲಾನು ನಾನೇ ಸರಿ ಮಾಡ್ತೀನಿ ಅಂತ ಒಂದು ಭ್ರಮೆಗೆ ಬರಬೇಡಿ ಅನ್ನುವಂಥದ್ದು ಇದೆ. ಸೊ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಲಿ, ಅವ್ರವ್ರ ಕರ್ಮನ ಅವ್ರವ್ರು ಅನುಭವಿಸ್ಲಿ, ಎಲ್ಲಾನು ನಿಮ್ ತಲೆ ಮೇಲೆ ಯಾಕೆ ಹಾಕೊಳ್ತೀರಾ. ಗುರುವಿನ ಅನುಗ್ರಹ ಇದೆ, ಗುರುವಿನ ಆಶೀರ್ವಾದ ಇದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಎಲ್ರೂನು ನೀವೇ ಸರಿ ಮಾಡಕ್ಕೆ ಅಥವಾ ಸರಿ ದಾರಿಗೆ ತರಕ್ಕೆ ಆಗೋದಿಲ್ಲ. ಸೊ ನಿಮಗ್ ಗೊತ್ತಿದೆ ದ ಮೆಜಿಷಿಯನ್ ನೀವ್ ಆಗ್ಬೇಕು, ಎಲ್ಲಾ ಸಮಸ್ಯೆನೂ ನೀವೇ ಬಗೆಹರಿಸ್ಕೊಳ್ಬೇಕು ಅಂತ. ಆದ್ರೆ ಅದು ನಿಮ್ಮ ಸಮಸ್ಯೆನ ಫಸ್ಟ್ ನೀವು ಬಗೆಹರಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ತುಂಬಾ ಚೆನ್ನಾಗಿದೆ, ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಕೂಡ ಇದೆ. ತಡವಾಡಿ ಸಿಚುವೇಶನ್ ಜೊತೆಗೆ ಮನೆಗೋಸ್ಕರ ಬಿಸ್ನೆಸ್ಸಿಗೋಸ್ಕರ ಯಾರ್ ಸಮಸ್ಯೆನ ಮಾಡಿದ್ರು ಅದು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಏನಾದ್ರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಐಡಿಯಾ ಇಟ್ಟಿದ್ರೆ ಸೊ ಸದ್ಯಕ್ಕೆ ಈ ವಾರ ಬೇಡ, ಹುಣ್ಣಿಮೆ ಕಳೆದ್ಮೇಲೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಕನಸಿನಲ್ಲಿ ಬರ್ತಿದ್ದಂತ ನಿಮ್ಮ ನಿಜವಾದ ಪ್ರೇಮಿ ಯಾರು ಅಂತ ನಿಮ್ಗೆ ಗೊತ್ತಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಗೆ ಲವ್ ಪ್ರೊಫೈಲ್ ಅಥವಾ ಮ್ಯಾರೇಜ್ ಪ್ರೊಫೈಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾವೊಂದ್ ರಿಲೇಶನ್ಶಿಪ್ ನೀವು ಎಂಡ್ ಆಗೋಯ್ತು ಅಂತ ಅನ್ಕೊಂಡಿದೀರೋ ಆ ರಿಲೇಶನ್ಶಿಪ್ ಇನ್ನ ಎಂಡ್ ಆಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದಷ್ಟು ತಪ್ಪು ಮಾಹಿತಿಗಳು ನಿಮ್ಮ ಜೀವನನ ತೊಂದ್ರೆ ಮಾಡ್ತಿದೆ ಅನ್ನುವಂಥದ್ದು. ಮುಗ್ದೋಗಿಲ್ಲ, ಮುಗ್ದೋಗಿರೋ ರಿಲೇಶನ್ಶಿಪ್ ಅನ್ನ ಇನ್ನ ಮುಗ್ದೋಗಿಲ್ಲ ಅಂತ ಹೇಳುವಂಥದ್ದು. ಸಾಕಷ್ಟು ತೊಂದರೆಗಳು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ, ಅಥವಾ ಮತ್ತೆ ಅದೇ ರಿಪೀಟೆಡ್ ಮತ್ತೆ ಮತ್ತೆ ರಿಪೀಟೆಡ್ ಅದೇ ಸಮಸ್ಯೆಗಳು ಬರ್ತಿದೆ. ಒಂದ್ಸತಿ ಒಂದ್ ರಿಲೇಶನ್ಶಿಪ್ ಮುಗೀತು ಅಂದ್ರೆ ಅದನ್ನ ಅಲ್ಲಿ ಬಿಟ್ಬಿಡಿ, ಮತ್ತೆ ಮತ್ತೆ ಅದನ್ನ ನಿಮ್ ಜೀವನಕ್ಕೆ ಅಳವಡಿಸ್ಕೊಳ್ಳುವಂತ ಒಂದು ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಇದೆ. ಮದ್ವೆಗೆ ಹೋಗುವಂಥದ್ದು, ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು, ಅಥವಾ ನಿಮ್ಮದೇ ಮನೆ ಗೃಹಪ್ರವೇಶ, ನಾಮಕರಣ, ಫ್ರೆಂಡ್ಸ್ ಫಂಕ್ಷನ್, ಸೆಲೆಬ್ರೇಷನ್, ಪಾರ್ಟಿ ಈ ತರ ಮೂಡಲ್ಲಿ ಕೂಡ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ ರಿಲೇಶನ್ಶಿಪ್ ಎಂಡ್ ಆಯ್ತು ಅನ್ಕೊಂಡವ್ರು ಎಂಡ್ ಮಾಡ್ಕೊಳ್ದಿರಾ ಮತ್ತೆ ಅದೇ ಮುಂದುವರ್ಸುವಂಥದ್ದು. ಜೊತೆಗೆ ನೀವು ಹೊಸ ಎಲ್ಲೋ ಒಂದು ಕಡೆ ಹೋಗ್ತೀರಾ, ಪಾರ್ಟಿ ಇರ್ಬೋದು, ಫಂಕ್ಷನ್ ಇರ್ಬೋದು, ಅಥವಾ ಸಮಥಿಂಗ್ ಏನೋ ವೆಕೇಶನ್ ಅಥವಾ ಏನೋ ಫೆಸ್ಟಿವಲ್ ಈ ತರದ್ದು ಆ ಒಂದು ಫಂಕ್ಷನಿಗೆ ಹೋದಾಗ ನಿಮ್ಮ ಎಕ್ಸ್ ಕೂಡ ಅಲ್ಲಿರ್ತಾರೆ. ಜೊತೆಗೆ ನಿಮ್ಮ ಹೊಸ ಫ್ರೆಂಡ್, ಹೊಸ ಬ್ರ್ಯಾಂಡ್ ನ್ಯೂ ಲವ್ ಕೂಡ ಅಲ್ಲಿ ಬಂದಿರುತ್ತೆ. ಸೊ ಹಳೆ ಲವ್, ಬ್ರ್ಯಾಂಡ್ ನ್ಯೂ ಲವ್ ಎಲ್ಲವೂ ಕೂಡ ಇರುತ್ತೆ. ಜೊತೆಗೆ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಎಲ್ಲೋ ನಿಮ್ಮ ಮೇಲಿಂದ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ, ಹೊಸ ವಿದ್ಯೆ ಕಲಿಯುವಂತ ಸಾಧ್ಯತೆ ಇದೆ. ಬಿಸ್ನೆಸ್ ಅಲ್ಲೂ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಕ್ಸ್ ಪದೇ ಪದೇ ನಿಮ್ ಜೀವನನ, ನಿಮ್ ಮನೇನ ಹುಡ್ಕೊಂಡ್ ಬರ್ತಿದ್ದಾರೆ. ಸೊ ಈ ಸತಿ ಅವರು ಬಂದಾಗ ನೀವು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ, ಅಥವಾ ಸಿಕ್ಕಿ ಅವ್ರು ನಿಮ್ಗೆ ಒಂದಷ್ಟು ವಿಶಸ್ ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ. ನೀವು ಬುದ್ಧಿವಂತರಾದ್ರೆ ನಿಮ್ಮ ಎಕ್ಸ್ ಇಂದ ದೂರ ಇರಿ, ಎಲ್ರಿಗೂ ಅಲ್ಲ. ಸೊ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದಿ ಅವ್ರನ್ನ ಕಾಯ್ತಾ ಇದ್ರೆ ಇಟ್ಸ್ ಓಕೆ, ಅವ್ರು ಬರ್ತಾರೆ, ಅವ್ರನ್ನ ಒಪ್ಕೊಳ್ಳಿ, ಮದ್ವೆ ಮಾಡ್ಕೊಳ್ಳಿ, ಅಥವಾ ವಾಟ್ ಎವರ್ ರಿಲೇಶನ್ಶಿಪ್ ನೀವು ಮಾಡ್ತಿದ್ದೀರಾ ಅದು ನಿಮಗ್ ಬಿಟ್ಟಿದ್ದು. ಸೊ ಇಲ್ಲ ನಂಗೆ ಈ ಎಕ್ಸ್ ಎನರ್ಜಿ ಬೇಡ, ನಂಗೆ ಹೊಸ ಎನರ್ಜಿ ಬೇಕು ಅನ್ನೋರಿಗೆ ನ್ಯೂ ಪರ್ಸನ್ ಬರ್ತಿದ್ದಾರೆ. ಹೊಸ ಪ್ರೀತಿ, ಹೊಸ ಜೀವನ, ಹೊಸ ಮದುವೆ, ಹೊಸ ಮನೆ, ಹೊಸ ಕಾರು ಎಲ್ಲವೂ ಕೂಡ ಸಿಗ್ತಾ ಇದೆ. ಹೊಸ ಜೀವನ ತುಂಬಾ ಚೆನ್ನಾಗಿದೆ. ಜೊತೆಗೆ ಈಕ್ವಲ್ ಗಿವ್ ಅಂಡ್ ಟೇಕ್ ಕೊಡುವಂತ ಪಾರ್ಟ್ನರ್ ಕೂಡ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. ಸೊ ವಿತಿನ್ 2 ಮಂತ್ ಅಲ್ಲಿ ಯು ವಿಲ್ ಗೆಟ್ ಮ್ಯಾರಿಡ್ ಅನ್ನುವಂಥದ್ದು ಕೂಡ ಇದೆ. ಸೊ ಮದುವೆ ಕಮಿಟ್ಮೆಂಟ್ ಮತ್ತೆ ಬಿಸ್ನೆಸ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಪರ್ಸನ್ ಬಂದು. ಸೊ ನಿಮ್ಮ ಎಕ್ಸ್ ಕೂಡ ಕೆಲವ್ರಿಗೆ ಬಂದು ಕೊಡ್ತಾರೆ, ಕೆಲವ್ರಿಗೆ ನಿಮ್ಗೆ ಈ ಎಕ್ಸಿನ ಎನರ್ಜಿ ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಲೈಫಿನ ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಕೊಟ್ಟು ಎಲ್ರಿಗೂ ಒಳ್ಳೇದ್ ಮಾಡಿ 10 ಆಫ್ ವಾಂಡ್ ಎನರ್ಜಿಲಿ ಇದ್ದೀರಾ. ಸೊ ಈಗ 10 ಆಫ್ ಸೋರ್ಸ್ ಎನರ್ಜಿಗೆ ಬಂದಿದ್ದೀರಾ. ಸೊ ಇನ್ನ ನಿಮ್ ಕೈಲಿ ಸಾಧ್ಯ ಇಲ್ಲ ಯಾರಿಗೂ ಒಳ್ಳೇದ್ ಮಾಡೋದಕ್ಕೆ. ಫಸ್ಟ್ ಈಗ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ನಿಮ್ಮನ್ನ ಒಳ್ಳೇದ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ನೀವೇ ಒಳ್ಳೇದ್ ಮಾಡ್ಕೊಳ್ಬೇಕು, ಅದ್ರ ಕಡೆ ಟೈಮ್ ಕೊಡಿ ಅನ್ನುವಂಥದ್ದು ಇದೆ. ಒಂದು ಹೊಸ ಸುದ್ದಿ ಬರುವಂಥದ್ದು, ಹಳೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥದ್ದು ಕೂಡ ಇದೆ. ಜಾಬ್ ಆಫರ್, ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಏನಿತ್ತು ಆ ಸಮಸ್ಯೆಗೆ ಪರಿಹಾರ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಹುಣ್ಣಿಮೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಫುಲ್ ಮೂನ್ ಇದೆ.
ಸೊ ಎಸ್, ಹುಣ್ಣಿಮೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಸದ್ಯಕ್ಕೆ. ಆ ತುಂಬಾ ಸೆನ್ಸಿಟಿವ್, ಎಮೋಷನಲ್ ಆಗಬೇಡಿ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸನ್ ಈಸ್ ಏರಿಸ್, ಮೇಷರಾಶಿಲಿ ಸೂರ್ಯ ಮತ್ತೆ ಚಂದ್ರ ತುಲಾ ರಾಶಿಲಿ ಬಂದಾಗ ನಿಮ್ಗೆ ಸಾಕಷ್ಟು ಏನೋ ಎಮೋಷನಲ್ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ, ಏನೋ ಒಂದು ರಿಸಲ್ಟ್ ಕಾಯ್ತಾ ಇದ್ದೀರಾ, ಸೊ ಅದು ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸದ್ಯಕ್ಕೆ ಒಂದು 99.9% ಇಂದ 50% ವರೆಗೂ ನಿಮ್ಮ ಎನರ್ಜಿ ಅಪ್ಡೇಟ್ ಮಾಡ್ಕೊಳ್ಬೇಕು, ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಫುಲ್ ಎನರ್ಜಿ ಡ್ರೈನ್ ಆಗಿದೆ ನಿಮ್ಗೆ. ಎನರ್ಜಿ ಸೇವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎನರ್ಜಿ ಸೇವ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಜೊತೆಗೆ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಬೇಕು ಅಂದ್ರೆ ಒಂದಷ್ಟು ಹೊಸ ಟೀಚರ್ಗಳನ್ನ ಹುಡುಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಚಂದ್ರ ನಿಮ್ ಜೀವನದಲ್ಲಿ ತುಂಬಾ ಒಂಚೂರು ಚಂದ್ರ ಸರಿ ಇಲ್ಲ ಅನ್ಸುತ್ತೆ. ಒಂದ್ ಸ್ವಲ್ಪ ಅದನ್ನ ಚಂದ್ರ ಶಾಂತಿ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂದ್ರೆ ಸಾಕಷ್ಟು ಇದೆಲ್ಲವೂ ಕೂಡ ಚಂದ್ರನ ಎನರ್ಜಿನೇ ಹೇಳ್ತಾ ಇದೆ. ಓಕೆ, ಹೊಸ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಹೊಸ ಜನರು, ಹೊಸ ಹೊಸ ಒಂದಷ್ಟು ಹೊಸ ಮುಖಗಳನ್ನ, ಹೊಸ ಜೀವನನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ಅಸ್ಟ್ರಾಲಜರ್ ಆಗಿ ಒಳ್ಳೆ ಹೆಸರು ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ವಿತಿನ್ 3 years ಅಲ್ಲಿ ನಿಮ್ ಜೀವನ ಒಂದು ಬೇರೆ ರೀತಿಯಲ್ಲಿ ಪರ್ಸನಲ್ ಗ್ರೋತ್ ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ, ನಿಮ್ಮ ಕನಸುಗಳು ಏನ್ ನನಸಾಗಬೇಕು ಅಂತ ಅನ್ಕೊಂಡಿದೀರಾ, ಅದೆಲ್ಲವೂ ಕೂಡ ನನಸಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ 14 ಇದೆ, ಒಂದು ಯುನೀಕ್ನೆಸ್ ನಿಮ್ಮ ಲೈಫ್ ಅಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ 6666 ಒಂದು ಒಳ್ಳೆ ಡಿಸಿಷನ್ ನ ನೀವು ತಗೊಳ್ಬೇಕಾದಂತ ಅಗತ್ಯ ಇದೆ. ಸೊ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಒಂದು ಹಿರಿಯರ ಆಶೀರ್ವಾದನ ತಗೊಳ್ಳಿ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಈ ಮೇ ಇಂದ ನೆಕ್ಸ್ಟ್ ಮೇ ಒಳಗಾಗಬಹುದು, ಅಥವಾ ಈ ಮೇ ಒಳಗೆ ಆಗಬಹುದು. ಇನ್ ಕೆಲವ್ರಿಗೆ ಈ ಒಂದು ಫ್ರೈಡೆ ಒಳಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವೇನ್ ಅನ್ಕೊಂಡಿದ್ದೀರೋ ಅದು. ಸೊ ನಿಮ್ಗೆ ಸಾಕಷ್ಟು ಸೂಚನೆಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಚೂಸ್ ನ್ಯೂ ಡೈರೆಕ್ಷನ್ ಅನ್ನುವಂಥದ್ದು ಕೂಡ ಇದೆ. ಸೊ SR ನೋಡೋಣ. ಸೊ ಸದ್ಯಕ್ಕೆ ಲಿಸನ್ ಯುವರ್ ಇಂಟ್ಯೂಷನ್ ಅಂತ ಇದೆ. ಸೊ ಇದು ಎಸ್ ಅಂತ ಅನ್ನಿಸ್ತಾ ಇದೆ ನಂಗೆ. ಎಸ್, V letter, M letter, P letter, A letter, Y letter, pay money. ಸುಮಾರು ಲೆಟರ್ಸ್ ಬಂದಿದೆ. ಎಕ್ಸ್ ಲೆಟರ್ ಇದೆ, ನಿಮ್ಮ ಎಕ್ಸ್ ಕೂಡ ಬರಬಹುದು. ಬೇಬಿ ಪೇ ಅಂತ ಕೂಡ ಇದೆ. ಗುಡ್ ಈವ್ನಿಂಗ್ ಮೆಸೇಜ್ ಯಾರೋ ಕೊಡಬಹುದು. ಓಕೆ, ನಿಮ್ಮ ಗೋಲ್ ಕಡೆ ಗಮನನ ಕೊಡಿ. ಸೊ ಸಮಥಿಂಗ್ ಏನೋ ಟಾಯ್ಲೆಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಇದೆ, ಏನು ಅಂತ ಗೊತ್ತಿಲ್ಲ. ಟೋಲಿಗೆ ಸಂಬಂಧಪಟ್ಟಂಗೆ ಪೇ ಮೋರ್ ಮೊಘಲ್ ಅಂತ ಕೇಳಿದೆ. MB ಯಾರೋ MBA ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಜಿಪೇಗೆ ಏನೋ ಹೊಸ ರೂಲ್ಸ್ ಬರುವಂತ ಸಾಧ್ಯತೆ ಇದೆ. ಸೊ BT, ಬ್ಲೂಟೂತ್, ಮೂವ್ ಆನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಕೂಡ ಇದೆ. ಓಕೆ, BTLGPAYMOVE ಲೆಟರ್ ಕೂಡ ಅನ್ನಿಸ್ತಾ ಇದೆ.
ಸೊ ಹೆಚ್ಚು 10 ಲೀಟರ್ ಇಂಪಾರ್ಟೆಂಟ್ 9 ಲೀಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 1, 9, 10, 2 ಲೀಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ ಎಲ್ಲರಿಗೂ. ಸೊ ಬ್ಲೆಸ್ಸಿಂಗ್ಸ್ ಆಫ್ ವಿಕ್ಟರಿ ಓವರ್ ಎನಿಮೀಸ್. ನಿಮ್ಮ ಶತ್ರುಗಳ ವಿರುದ್ಧ ನಿಮ್ಗೆ ಜಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸಾಕಷ್ಟು ಶತ್ರು ಸಂಹಾರ ಕೂಡ ಆಗತ್ತೆ, ವಿಜಯ ಸಿಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮ ಕನಸುಗಳು, ಆಸೆಗಳು ಏನಿದೆ ಅದೆಲ್ಲವೂ ಕೂಡ ಈಡೇರಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೆವೆನ್ ಆಫ್ ಪೆಂಟಕಲ್, ಸೆವೆನ್ ಆಫ್ ಕಪ್ ಎನರ್ಜಿ ಬಂದಿದೆ. ಸಾಕಷ್ಟು ಗೊಂದಲಗಳಿಂದ ಹೊರಗೆ ಬರ್ತೀರಾ, ಒಂದು ಕ್ಲಾರಿಟಿನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನೋ ಮೋರ್ ಕನ್ಫ್ಯೂಷನ್ ಇಲ್ದಿರ ಒಂದು ಕ್ಲಾರಿಟಿಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳಿಗೋಸ್ಕರ ಹೆಚ್ಚಿನ ಹಣನ ಖರ್ಚು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸಾಕಷ್ಟು ಸತ್ಯನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಗಾಸಿಪ್ಗಳು ಹರಿದಾಡ್ತಾ ಇದೆ ನಿಮ್ ಬಗ್ಗೆ, ನಿಮ್ ಮಕ್ಳ ಬಗ್ಗೆ ಅನ್ನುವಂಥದ್ದು ಇದೆ. ನಿಮ್ ಬಗ್ಗೆ, ನಿಮ್ ಮಕ್ಳ ಬಗ್ಗೆ ಏನ್ ಗಾಸಿಪ್ ಹರಿದಾಡ್ತಿದೆ ಇದೆಲ್ಲದ್ರಿಂದ ನೀವು ಹೊರಗಡೆ ಬರ್ತೀರಾ, ಅದಕ್ಕೊಂದು ಕ್ಲಾರಿಟಿನ ಕೊಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ ಬಗ್ಗೆ, ನಿಮ್ಮ ಒಂದು ಗಾಸಿಪ್ ಬಗ್ಗೆ ಏನು ಸುದ್ದಿ ಹರಿದಾಡ್ತಾ ಇದೆ, ಸೊ ಇದೆಲ್ಲದಕ್ಕೂ ಉತ್ತರವಾಗಿ ನಿಲ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಕ್ಕಳ ವಿಚಾರವಾಗಿ ಏನ್ ಗಾಸಿಪ್ ಬರ್ತಾ ಇದೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ನೋಡುವಂಥದ್ದು, ಜಾಬ್ ಬರುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಜನರಿಗೆ ಒಂದಷ್ಟು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಯಾರು ನಿಮ್ಗೆ ಮೋಸ ಮಾಡಿ ಹೋಗಿದ್ರು ಮತ್ತೆ ಎಲ್ಲರೂ ನಿಮ್ ಮನೆಗೆ ಬರ್ತಿದ್ದಾರೆ, ನಿಮ್ ಜೀವನಕ್ಕೆ ಬರ್ತಿದ್ದಾರೆ, ಅವ್ರನ್ನೆಲ್ಲ ನಿಮ್ಗೆ, ನಿಮ್ ಮನೆಗೆ ಅಗತ್ಯ ಇಲ್ದಿರೋರು, ಅವ್ರನ್ನ ಮತ್ತೆ ನಿಮ್ ಮನೆಗೆ ಸೇರಿಸ್ಬೇಡಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ ಜೀವನಕ್ಕೂ ಅವ್ರಿಗೆ ಅವಕಾಶನ ಕೊಡಬೇಡಿ. ಕೊಡೋದು ಬಿಡೋದು ನಿಮಗ್ ಬಿಟ್ಟಂತ ವಿಚಾರ. ಬಟ್ ಇಲ್ಲಿ ಬಂದಿರೋದನ್ನ ಹೇಳೋದಷ್ಟೇ ನನ್ನ ಕರ್ತವ್ಯ. ಸೊ ಹಾಗಾಗಿ ಇದು ಯಾವುದನ್ನು ನೀವು ನಿಮ್ಮ ಮಕ್ಕಳ ವಿಚಾರವಾಗಿ ನೀವು ಮಾಡಿದ್ದೆ ಆದ್ರೆ ಸೊ ನಿಮ್ಮ ಮುಂದಿನ ಭವಿಷ್ಯಕ್ಕೂ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮಕ್ಕಳ ಜೀವನದಲ್ಲಿ ಇದ್ದವರು ಕೂಡ ಮತ್ತೆ ವಾಪಸ್ ಬರ್ತಾರೆ, ಅವ್ರನ್ನ ಸೇರಿಸ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೂ ನಿಮ್ಮ ಎಕ್ಸ್ ಯಾರಾದ್ರೂ ಇದ್ರೆ ಅಥವಾ ನಿಮ್ ಜೀವನದಲ್ಲಿ ಮೋಸ ಮಾಡಿ ಹೋದವ್ರು ಇದ್ರೆ ಅವ್ರು ಮತ್ತೆ ಬರ್ತಾರೆ, ಅವ್ರನ್ನ ಸೇರಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜಾಸ್ತಿ ಸೋರ್ಸ್ ಎನರ್ಜಿ ಇದೆ, ಸಾಕಷ್ಟು ಕ್ಲಾರಿಟಿ ಸಿಗುವಂಥದ್ದು, ಸತ್ಯ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸಾಕಷ್ಟು ಕೆಲಸದ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತಾಯಿ ಮಗನ ತಾಯಿ ಮತ್ತು ಮಕ್ಕಳ ಎನರ್ಜಿ, ಎಸ್ಪೆಷಲಿ ಸಿಂಗಲ್ ಪೇರೆಂಟ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಸೊ ಹಾಗಾಗಿ ಒಂದಷ್ಟು ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ನಿಮ್ಗೆ ಬಿಟ್ಟಂತ ವಿಚಾರ. ನಿಮ್ ಪರ್ಸನ್ ನಿಮ್ ಲೈಫಿಗೆ ವಾಪಸ್ ಬಂದ್ರೆ ಸೇರಿಸ್ಕೊಳ್ತಿರೋ ಇಲ್ಲ ಬೇಡ ಅಂತ ಮುಂದಾಗ್ತಿರೋ ಅದ್ ನಿಮ್ಗೆ ಬಿಟ್ಟಂತ ವಿಚಾರ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ, ಈ ಗಾಸಿಪಿಂದ ಹೊರಗೆ ಬರ್ಬೇಕು ಅನ್ನೋದ್ರ ಕಡೆ ಕೂಡ ಗಮನನ ಕೊಡ್ತೀರಾ. ಒಂದು ಕಾಲ್ ಬರುವಂಥದ್ದು, ಮೆಸೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜಾಬ್ ಆಫರ್ ಬರುವಂತದ್ದು ಕೂಡ ಇದೆ, ಲವ್ ಆಫರ್ ಬರುವಂತದ್ದು ಕೂಡ ಇದೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವ್ರು ಕಾಂಟ್ಯಾಕ್ಟ್ ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಒಂದು ಅಷ್ಟು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಜಾಸ್ತಿ ಥರ್ಡ್ ಪಾರ್ಟಿ ಕಾಣಿಸ್ತಾ ಇದೆ. ಇದರಿಂದ ಕೂಡ ನೀವು ಹೊರಗೆ ಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಪಾಸಿಟಿವ್ ಎನರ್ಜಿನ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆಶೀರ್ವಾದ, ಮನೆ ದೇವ್ರನ್ನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ. ಯಾವುದೇ ಕಾರಣಕ್ಕೂ ಏನೇ ವೇರಿಯೇಷನ್ ಬಂದ್ರು ಈ ವಾರ, ಈ ತಿಂಗಳು ನೀವು ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಇದೆ, ಸಾಕಷ್ಟು ಹೊಸ ಒಂದು ಆಸೆಗಳು ಏನಿದೆ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅದೃಷ್ಟದ ಕೀ ನಿಮ್ಮ ಕುಲದೇವರು ಕಾಪಾಡಿ ಇಟ್ಟಿದ್ದಾರೆ, ಅದು ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಕುಲದೇವರ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಇದೆ.
ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ, ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ, ನಿಮ್ಮ ಮತ್ತು ನಿಮ್ಮ ಸೋಲ್ಮೇಟ್ ಎನರ್ಜಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ದಂಪತಿಗಳಲ್ಲಿ ವಿರಸ ಇದ್ರೆ ಸೊ ದೊಡ್ಡವರೆಲ್ಲ ಕೂತ್ಕೊಂಡು ಅದನ್ನೇನೋ ನ್ಯಾಯ ಪಂಚಾಯಿತಿ ಮಾಡುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಅದೃಷ್ಟದ ಕೀ ನಿಮ್ ಜೊತೆ ಇದೆ, ನಿಮ್ಮ ಸೋಲ್ಮೇಟ್ ರಿಯೂನಿಯನ್ ಎನರ್ಜಿ ಕೂಡ ಇದೆ. ಶತ್ರುಗಳು ಎಷ್ಟೇ ಇದ್ರು ನಿಮ್ಗೆ ಚಿಂತೆ ಮರೆಸುವಂತ ಚಿಂತಾಮಣಿ ಕಾಳಿ ನಿಮ್ಗೆ ಆಶೀರ್ವಾದನ ಮಾಡಿದ್ದಾರೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ದಿರಾ ಆರಾಮಾಗಿ ಇರಿ ಅನ್ನುವಂಥದ್ದು ಇದೆ. ಈ ವಾರ ಫೈನಾನ್ಷಿಯಲಿ ಚೆನ್ನಾಗಿದೆ, ಲವ್ ವಿಚಾರದಲ್ಲಿ ಚೆನ್ನಾಗಿದೆ, ಕ್ಲಾರಿಟಿ ವಿಚಾರದಲ್ಲಿ ಚೆನ್ನಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಜಸ್ಟ್ ನಿಮ್ಮ ಪ್ಯೂರ್ ಇಂಟೆನ್ಷನ್ ಏನಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲಿ ನಿಮ್ಮ ಒಂದಷ್ಟು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನೋ ಅಂತ ಕೂಡ ಇದೆ. ಸೊ ರೈಟ್ ಟೈಮ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಇದೆ, ರೀಕನ್ಸಿಡರ್ ಅಂತ ಕೂಡ ಇದೆ. ಸೊ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು, ಇನ್ನ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನೋ ಅಂತ ಇದೆ. ಸೊ ಅಕ್ಟೋಬರ್ ಮಂತ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ. ಇನ್ನ 28 ದಿವಸದಲ್ಲಿ ಆಗುವಂತ ಸಾಧ್ಯತೆ ಇದೆ. ಇನ್ 4 ಮಂತ್ 4 ತಿಂಗಳು ಮತ್ತೆ ಅಕ್ಟೋಬರ್ ಮಂತು ಮತ್ತೆ 28ನೇ ತಾರೀಕು 28 ದಿನದ ಒಳಗೆ ಆಗತ್ತೆ ಅಂತ ಇದೆ ಇಲ್ಲಿ. ಟ್ರಿಬಲ್ 2 ಇದೆ, ಅಲೈನ್ಮೆಂಟ್ ಇದೆ. ಸೊ 13 ಇಂಪ್ರೂವ್ಮೆಂಟ್ ಕೂಡ ಇದೆ ಇಲ್ಲಿ. ಇಂಪ್ರೂವ್ಮೆಂಟ್ ಆಗತ್ತೆ ನಿಮ್ ಲೈಫ್ ಅಂತ. ಸೊ 1 ಲೆಟರ್ 5 ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ XSUIZ ಸುಜಿ. ಏನೋ ಒಂದು ಸಡನ್ ಡಿಸಿಷನ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಡೆಡ್ ಆದ್ರು ಅನ್ನುವಂಥ ಸಾಧ್ಯತೆಗಳು ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸಂಡೇ ಏನೋ ಡಿಸೈಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಸರೆಂಡರ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಜೂನಿಯರ್ ಅಂತ ಕೇಳಿಸ್ತಾ ಇದೆ. ವಾರ್ LTT ಅವರು ಹೆಚ್ಚಿನ ವಾರ್ ಡಿಕ್ಲೇರ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಸೊ LTT ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಾರನ್ನ ಡಿಕ್ಲೇರ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸಂಡೇ ನ್ಯೂಜಿಲೆಂಡ್ ವಾರ್ ಸರೆಂಡರ್ ಯುನೈಟೆಡ್ ಎಕ್ಸಿಲೇಟರ್ ಅಂತ ಕೇಳಿಸ್ತಾ ಇದೆ. ಡಾರ್ಜಿಲಿಂಗ್ ಅಂತ ಕೂಡ ಕೇಳಿಸ್ತಾ ಇದೆ. ಡೆನ್ಸೋ ಅಂತ ಕೇಳಿಸ್ತಿದೆ. ಸೊ ಅಂಡಮಾನ್ ನಿಕೋಬಾರ್ ಅಂತ ಕೂಡ ಕೇಳಿಸ್ತಾ ಇದೆ. XSUNIZDTLWR ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ.